Hey guys, welcome back to our YouTube channel. Let's start the video. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ಮಕ್ಕಳು ಮನೇಲೆ ಇದ್ರು. ಸೊ ಹಾಗಾಗಿ ಅವರಿಗೋಸ್ಕರ ಒಂದಿಷ್ಟು ಕ್ವಶನ್ ಅಂಡ್ ಆನ್ಸರ್ Q&A ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಅವರು ಒಬ್ಬರ ಬಗ್ಗೆ ಇನ್ನೊಬ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನಿಷ್ಟು ಕ್ವಶನ್ಸ್ ಕೇಳ್ತೀನಿ, ಸೊ ಅದ್ರಲ್ಲಿ ಅವರು ಆನ್ಸರ್ ಮಾಡ್ಬೇಕು. ಅಣ್ಣನ ಬಗ್ಗೆ ತಂಗಿ ಎಷ್ಟು ತಿಳ್ಕೊಂಡಿದ್ದಾಳೆ, ತಂಗಿ ಬಗ್ಗೆ ಅಣ್ಣ ಎಷ್ಟು ತಿಳ್ಕೊಂಡಿದ್ದಾಳೆ ಅಂತ ಹೇಳಿ ಇವತ್ತಿನ ವಿಡಿಯೋ. ಸೊ ಲೈವ್ ಆಗಿ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಪ್ರಾಕ್ಟೀಸ್ ಇಲ್ಲ, ಏನು ಇಲ್ಲ. ಸೊ ನೋಡುವ ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಡೈರೆಕ್ಟ್ ಆಗಿ ಅವರಿಗೆ ಕ್ವಶನ್ ಕೇಳೋದರ ಮೂಲಕ ನೋಡೋಣ. ಸೊ ಈ ರೀತಿ ವಿಡಿಯೋ ಎಲ್ಲ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ. ಮಕ್ಕಳಿಗೆ ಮನೆಯಲ್ಲಿ ತುಂಬಾನೇ ಬೋರಿಂಗ್ ಅನ್ಸುತ್ತೆ ಅಲ್ವಾ. ಸೊ ನಾವು ಮನೇಲಿ ಅಡುಗೆ ಮಾಡ್ತಾ ಇರ್ತೀವಿ, ಕೆಲವರು ಆಫೀಸ್ ವರ್ಕ್ ಇದೆಲ್ಲ ಇರುತ್ತೆ. ಸೊ ಮಕ್ಕಳು ಮನೆಯಲ್ಲಿ ಏನ್ ಮಾಡೋದಲ್ವಾ. ಸೊ ಅವಾಗ ಮಕ್ಳ ಜೊತೆ ಕೆಲವೊಂದು ಗೇಮ್ಸ್ ಇತ್ತು, ಅದೆಲ್ಲವನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಮಕ್ಳ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡೋದು, ಅವರಿಗೆ ಮೈಂಡ್ ಗೇಮ್ ಇರಬಹುದು, ಅವರು ಸ್ಕೂಲ್ಗೆ ರಿಲೇಟೆಡ್ ಆಗಿರುವಂತಹ ಗೇಮೇ ಇರಬಹುದು, ಎಲ್ಲವನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಸ್ಟಾರ್ಟೆಡ್. ಎಸ್, ಇವತ್ತು ನಾನು ನಮ್ಮ ಮಕ್ಕಳಿಗೆ Q&A ಕ್ವಶನ್ ಸ್ಟಾರ್ಟ್ ಮಾಡಿದ್ದೀನಿ. ಪರ್ಫೆಕ್ಟ್. ಯಾ. ಸೊ ಇವನು ಬಂದು ನನ್ನ ಮಗ. ಓಕೆ, ಮೊದಲಿಗೆ ಹೆಸರನ್ನ ಅವರಿಗೆ ನಾನು ಕೇಳ್ಬಿಡ್ತೀನಿ. ಯಾರನ್ನ? ಎಸ್, ಆರ್ ಯು ರೆಡಿ? ಯಾ, ನಿಮ್ದು ಇಂಟ್ರೊಡಕ್ಷನ್ ನೀವೇ ಮಾಡ್ಕೊಳ್ಳಿ ಆಯ್ತಾ. ಫಸ್ಟ್ ಅದ್ವಿನಿಂದ ಸ್ಟಾರ್ಟ್. ಮೈ ನೇಮ್ ಇಸ್ ಅದ್ವಿನ್. ಕನ್ನಡದಲ್ಲಿ ಹೇಳ್ತೀಯಾ? ನನ್ನ ಹೆಸರು ಅದ್ವಿನ್ ಶೆಟ್ಟಿ. ಹಾ. ನಾನು 5ನೇ ಕ್ಲಾಸ್. 5ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಹಾ, ಓಕೆ. ಆರ್ನ? ಮೈ ನೇಮ್ ಇಸ್ ಆರ್ನ ಶೆಟ್ಟಿ. ಕನ್ನಡದಲ್ಲಿ? ಕನ್ನಡ ಹೇಳು. ನನ್ನ ಹೆಸರು? ನನ್ನ ಹೆಸರು? ಹ, ಹೇಳ. ನಿನ್ನ ಹೆಸರು ಎಂತ ಅಂತ ಹೇಳ್ಬೇಕಷ್ಟೇ. ನನ್ನ ಹೆಸರು ಆರ್ನ ಶೆಟ್ಟಿ. ವೆರಿ ಗುಡ್. ನಾನು ನಾನು? ನಾನಲ್ಲ, ನಾನು. ನಾನು ಹ, ಫಸ್ಟ್ ಸ್ಟ್ಯಾಂಡರ್ಡ್. ಯಸ್, ಗ್ರೇಡ್ ಫಸ್ಟ್ ಅಲ್ಲಿ ಓದ್ತಾ ಇದ್ದಾಳೆ. ಸೊ ಇವನ್ ಬಂದು ಅದ್ವಿನ್. ಒನ್ ಬಿ. ಓಕೆ, ನಾನ್ 5D. ಓಕೆ. ಇವರಿಬ್ರಿಗೆ ಇವತ್ತು ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ಅದ್ವಿನ್ ಮತ್ತೆ ಆರ್ನ. ಮೊದ್ಲಿಗೆ ಕೈ ತೆಗಿಬೇಕು, ಬಾಯಿ ಕೈ ಹಾಕೋಬಾರ್ದು. ಎಸ್, ದಿಸ್ ಇಸ್ ನಾಟ್ ಗುಡ್ ಹ್ಯಾಬಿಟ್. ಓಕೆ. ಯಾ, ಅವಳಿಗೆ ಕೈಯಿಂದ ತೆಗೆದು ಬಾಯಿಗೆ ಹಾಕೋದ್ಕಿಂತ ಬೆಟರ್. ಬೋರಿಂಗ್ ಆಗತ್ತಂತೆ ಅವಳಿಗೆ. ನಿಂಗ್ ಬೋರಿಂಗ್ ಆಗತ್ತಾ? ನಿಂಗೆಂತ ಬೇಕಾ? ಇಲ್ಲ, ಬೇಡ. ಕೂತ್ಕೊಳ್ಳಿ ಆರ್ನ. ಎಸ್, ಇವಾಗ ಪರ್ಫೆಕ್ಟ್. ಕ್ವಶನ್ ಕೇಳ್ಬೋದಾ? ಹ, ಓಕೆ. ಮೊದ್ಲಿಗೆ ನಾನು ಅದ್ವಿನ್ಗೆ ಕ್ವಶನ್ ಕೇಳ್ತೀನಿ. ಓಕೆ, ಸ್ವಲ್ಪ ಮುಂದಕ್ಕೆ ಬಾ. ಇದು ಕ್ವಶನ್ ಕೇಳಿ. ಅದಕ್ಕಲ್ಲ, ಇವಾಗ ಅದ್ವಿನ್ ಕ್ವಶನ್ ಕೇಳ್ತೆ, ಅದ್ವಿನ್ ಆನ್ಸರ್ ಮಾಡ್ತಾನೆ. ಆರ್ನ ಕೇಳಿಲಿ, ಅದ್ ಬಿಡು. ಹಾ, ಅದ್ವಿನ್ ಆನ್ಸರ್ ಮಾಡ್ತಾನೆ. ಓಕೆ, ಅವಾಗ ಆರ್ನ ಅದ್ ಕರೆಕ್ಟಾ ಇಲ್ವಾ ಅಂತ ಹೇಳ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಮೊದಲನೇ ಕ್ವಶನ್ ಬಂದ ಅದ್ವಿನ್ ಕೇಳ್ತಾ ಇದ್ದೀನಿ, ಅದ್ವಿನ್, ಆರ್ನಾಳ ಫೇವ್ರೆಟ್ ತಿಂಡಿ ಯಾವುದು? ತಿಂಡಿ ಬ್ರೇಕ್ಫಾಸ್ಟ್. ಓಟ್ಸ್. ಹೌದಾ? ಡನ್. ಹಾಗೆ ಆರ್ನಗೂ ಕೂಡ ಅದೇ ಕ್ವಶನ್ ಕೇಳ್ತೀನಿ, ಆರ್ನ ಅದ್ವಿನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್? ಓಟ್ಸ್. ನೋ, ಓಟ್ಸ್ ಇಷ್ಟ ಇಲ್ಲ. ಓಕೆ, ನಿನ್ಗೇನ್ ಇಷ್ಟ? ಇಡ್ಲಿ ಮತ್ತೆ ಚಟ್ನಿ. ಅದ್ವಿನ್ಗೆ ಇಡ್ಲಿ ಮತ್ತೆ ಚಟ್ನಿ ಅಂತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದ್ರಲ್ಲಿ ಯಾರು ಎಷ್ಟು ಇದ್ ಮಾಡ್ರ ಅದೆಂತ ಇಲ್ಲ. ಅದ್ವಿನ್ಗೆ ಓಟ್ಸು ಕೂಡ ಇಷ್ಟನೇ, ಬಟ್ ಇವಾಗ ಫಸ್ಟ್ ಆಪ್ಷನ್ ಬಂದು ಇಡ್ಲಿ ಚಟ್ನಿ ಅಂತ ಹೇಳಿದ್ದ ಅದ್ವಿನ್. ಓಕೆ, ನೈಸ್. ಇದೇ ರೀತಿಯಾಗಿ ನಾನು ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ, ನಗ್ನಗ್ತಾ ಫನ್ ಆಗಿ ಆನ್ಸರ್ ಮಾಡಿ. ಓಕೆ. ಎಸ್, ತಂಗಿಯ ಫೇವ್ರೆಟ್ ಕಲರ್ ಯಾವುದು ಅದ್ವಿನ್? ಪಿಂಕ್. ಯಸ್, ವೆರಿ ನೈಸ್. ಅಣ್ಣ ತಂಗಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಓಕೆ, ಅಣ್ಣನ ಫೇವ್ರೆಟ್ ಕಲರ್ ಯಾವುದು? ಬ್ಲಾಕ್. ಎಸ್. ವೆರಿ ನೈಸ್ ಆರ್ನ, ಸೋ ಸ್ವೀಟ್ ಆಫ್ ಯು. ಇದೇ ರೀತಿ ಅಣ್ಣ ತಂಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ನೀವೆಷ್ಟು ಚೆನ್ನಾಗಿ ಪ್ರೀತಿಯಿಂದ ಇದ್ದೀರಾ ಅಂತ ಅರ್ಥ. ಓಕೆ. ಎಸ್, ನೆಕ್ಸ್ಟ್ ಕ್ವಶನ್ಸ್. ಇದು ಸ್ವಲ್ಪ ಆರ್ನಾಗೆ ಕಷ್ಟ ಆಗ್ಬಹುದೇನೋ. ಅಣ್ಣನ ಫೇವ್ರೆಟ್ ಕಾರ್ಟೂನ್ ಯಾವುದು ಆರ್ನ? ಮೊದ್ಲಿಗೆ ಆರ್ನಾಗೆ ಆನ್ಸರ್ ಕೇಳ್ತಾ ಇದ್ದೀನಿ, ಕ್ವಶನ್ ಕೇಳ್ತಾ ಇದ್ದೀನಿ. ಎಸ್. ಶಾರ್ಟ್ ವಿಡಿಯೋ.
Correct. ಕಾರ್ಟೂನ್. ಎಸ್, ಅದ್ವಿನ್ ಜಾಸ್ತಿಯಾಗಿ ಶಾರ್ಟ್ಸ್ ವಿಡಿಯೋ ಎಲ್ಲ ನೋಡ್ತಾ ಇರ್ತಾನೆ, ಮೊಬೈಲ್ ಅಲ್ಲಿ ಅಲ್ಲ ಆಯ್ತಾ, ಟಿವಿಯಲ್ಲಿ. ಅದ್ರಲ್ಲಿ ಏನ್ ನೋಡ್ತೀಯಾ? ಏನಾದ್ರೂ ಯೂಸ್ಫುಲ್ ಇದೆಯಾ? ಅದೇ. ರೊನಾಲ್ಡೋ. Ronaldo, ಮತ್ತೆ ಇದು ಯೂಸ್ಫುಲ್ ಹ್ಯೂಮನ್ಲಿ ಟ್ರೂ ಅದ ಅದಕ್ಕೆ ಅವನು ಶಾರ್ಟ್ಸ್ ವಿಡಿಯೋ ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತಪ್ಪು ತಿಳ್ಕೊಳ್ಬೇಡಿ. ಅದರಿಂದ ಅವನು ಯೂಸ್ಫುಲ್ ಆಗುವಂತಹ ವಿಡಿಯೋನೇ ನೋಡ್ತಾ ಇದ್ದಾನೆ. ಒಂದೆರಡು ಎಕ್ಸಾಂಪಲ್ ಹೇಳ್ತೀಯಾ, ನೀನ್ ಏನ್ ನೋಡ್ತಿದ್ಯಾ ಅಂತ ಹೇಳಿ? ಹ್ಯೂಮನ್ಲಿ ಟ್ರೂ ಅಂದ್ರೆ ಒಂದ್ ಬಾಯ್ ಹ್ಯಾಂಗ್ ಮಾಡ್ತಾ ಅವ ಕಡಿಕೆ ಸೆಕೆಂಡ್ ಇದು USA ಬಗ್ಗೆ, ಕಂಟ್ರೀಸ್ ಬಗ್ಗೆ. ವೆರಿ ಗುಡ್, ವೆರಿ ಗುಡ್. ಎಸ್, ನಾನು ಯಾವತ್ತು ಮಕ್ಕಳಿಗೆ ಮೊಬೈಲ್ ನಿನ್ನ ಅವಾಯ್ಡ್ ಮಾಡಿ ಟಿವಿನ ನೋಡ್ಲಿಕ್ಕೆ ಬಿಡ್ತೀನಿ. ಅವಾಗ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅವ್ರು ಏನೆಲ್ಲ ನೋಡ್ತಾರೆ ಅಂತ ಹೇಳಿ. ಸೊ ನೈಸ್. ಆರ್ನ ಮಾತ್ರ ಏನ್ ಕಾರ್ಟೂನ್ ನೋಡ್ತಾ ಇದ್ದಾಳೆ ಅದ್ವಿನ್? ರಮ್ನಿಕ್ ಸಿಂಗ್ 1313 ಅಲ್ದ್ಯಾ? ಯಾ, ಏನದು ಚಾನಲ್ ನೇಮ? ಚಾನಲ್ ಚಾನಲ್ ನೇಮ್. ಏನಾದ್ರೂ ಒಂದು ಕಿಡ್ಸ್ ಚಾನಲ್ ಇದೆ, ಅದನ್ನ ನೋಡ್ತಾಳೆ. ಬಟ್ ಅದ್ರಲ್ಲಿ ಯಾವುದೇ ಬ್ಯಾಡ್ ಏನಿಲ್ಲ, ಡೈಲಿ ರುಟೀನ್ ಇರುತ್ತೆ ಅದ್ರಲ್ಲಿ. ಅದನ್ನ ನೋಡ್ಕೊಂಡು ಮನೇಲಿ ಆಕ್ಟಿಂಗ್ ಎಲ್ಲ ಮಾಡ್ತಾಳೆ, ಚೆನ್ನಾಗಿರುತ್ತೆ. ಬಟ್ ಯಾವುದೇ ಬ್ಯಾಡ್ ಥಿಂಗ್ ಇಲ್ಲ ಅದ್ರಲ್ಲಿ. ಸೊ ನೋಡ್ತಾ ಇರಿ, ಮಕ್ಳು ಏನಾದ್ರೂ ಟಿವಿ ನೋಡ್ತಾರೆ ಅಂತ ಇದ್ರೆ ಅವ್ರು ಏನ್ ನೋಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇರಿ ಅಷ್ಟೇನೆ. ಒಂದು ಚಿಕ್ಕ ಮೆಸೇಜ್ ಇದು. ಮೊಬೈಲ್ ಕೊಡ್ಬೇಡಿ ಆಯ್ತಾ, ಮೊಬೈಲ್ ಕೊಟ್ಟಿದ್ರೆ ಅಡಿಕ್ಷನ್ ಆಗ್ಬಿಡ್ತಾರೆ. ಸೊ ಟಿವಿಯಲ್ಲಿ ಅವರಿಗೆ ಹಾಕೊಡಿ. ನೈಸ್. ತಂಗಿಯ ಬೆಸ್ಟ್ ಫ್ರೆಂಡ್ ಯಾರು? ಸ್ಮೈಲ್ ಸ್ಮೈಲ್. ಅರ್ನ ನಿಂಗ್ ಗೊತ್ತಿತ್ತಲ್ಲ ಅಣ್ಣ? ಕುಹು. ಅವನ್ ಚೈಲ್ಡ್ಹುಡ್ ಫ್ರೆಂಡ್ ಹೇಳಿದ್ದ. ಓಲ್ಡ್ ಫ್ರೆಂಡ್ ಅಂದ್ರೆ ಚೈಲ್ಡ್ಹುಡ್ ಫ್ರೆಂಡ್, ಸ್ಟಾರ್ಟಿಂಗ್ ಇಂದ ಯಾರು? ಓಕೆ. ಆರ್ನಾಗೆ ಹೊಸ ಫ್ರೆಂಡ್ ಅನ್ನ ಹೇಳ್ಬೇಕಂತೆ ಅದ್ವಿನ್. ಒಂದ್ ನಿಮಿಷ ಹೇಳ್ತಾನ ಅವನು. ಅವನಿಗೆ ಓಲ್ಡ್ ಫ್ರೆಂಡ್ ಅಲ್ಲ, ಓಲ್ಡ್ ಫ್ರೆಂಡ್ ಕುಹು. ಓಕೆ, ನ್ಯೂ ಫ್ರೆಂಡ್ ಹೇಳ. ನ್ಯೂ ಫ್ರೆಂಡ್ ಯಾರು? ಸ್ವರ. ನ್ಯೂ ಸ್ವರ. ವೆರಿ ಗುಡ್. ಈಗಷ್ಟೇ 1 ವೀಕ್ ಅಲ್ಲಿ ಫ್ರೆಂಡ್ ಆಗಿರೋದು ಆರ್ನಾಗೆ. ನೀವು ಮೊನ್ನೆಷ್ಟು ಫ್ರೆಂಡ್ ಆಗಿರೋದು. ಓಕೆ, ನೋ ಪ್ರಾಬ್ಲಮ್. ನೈಸ್. ಓಕೆ. ಅಣ್ಣನ ಬೆಸ್ಟ್ ಫ್ರೆಂಡ್ ಯಾರು? ಕೈಯಿಂದ ಬಾಯಿ ತೆಗಿ, ಅಲ್ಲ ಬಾಯಿಯಿಂದ ಕೈ ತೆಗಿ. ಸ್ವರ ಅಣ್ಣ ಅಲ್ಲ, ಹೆಸರು ಅಂತ ಶ್ರೀಯಾಲ್. ಓಕೆ ಓಕೆ, ಅಂದ್ರ ರಿಲೇಟೆಡ್ ಹೇಳಿದಾಳೆ. ಗುಡ್, ನೈಸ್. ಅದೇ. ಓಕೆ. ಅಣ್ಣನ ಫೇವ್ರೆಟ್ ಸಬ್ಜೆಕ್ಟ್? ವಾವ್, ಹೌದಲ್ಲ? ಕರೆಕ್ಟ್. ಎಸ್, ಕರೆಕ್ಟ್. ನನಗೂ ಗೊತ್ತಾ ಅದ್ವಿನ್ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಅಂತ. ನೈಸ್ ನೈಸ್ ಆರ್ನ. ಇವಾಗ ಅದ್ವಿನ್ ಹೇಳು, ಆರ್ನಾಳ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಯಸ್, ಆರ್ನಾಳ ಫೇವ್ರೆಟ್ ಸಬ್ಜೆಕ್ಟ್ ಹಿಂದಿ. ಓಕೆ, ನೆಕ್ಸ್ಟ್ ಕ್ವಶನ್. ಅಣ್ಣನಿಗೆ ಯಾವ ಸಬ್ಜೆಕ್ಟ್ ಇಷ್ಟ ಇಲ್ಲ? ಯಾವ ಸಬ್ಜೆಕ್ಟ್ ಅವನಿಗೆ ಇಷ್ಟ ಇಲ್ಲ ಅಂತೆ? ಅಂದ್ರೆ ಆ ಸಬ್ಜೆಕ್ಟ್ ಹೆಸರೆಂತ? ಹಿಂದಿ. ಹೌದಾ? ಅದ್ವಿನ್ಗೆ ಹಿಂದಿ ಸಬ್ಜೆಕ್ಟ್ ಅಂದ್ರೆ ಅಷ್ಟೊಂದೇನು ಇಷ್ಟ ಇಲ್ಲ. ಸೊ ಹಾಗಾಗಿ ಇವಾಗ 5th ಗ್ರೇಡ್ ಅಲ್ಲಿ ಅವನು ಬೇರೆ ಸಬ್ಜೆಕ್ಟಿಗೆ ಟರ್ನ್ ಆಗಿದ್ದಾನೆ. ಯಾವ ಸಬ್ಜೆಕ್ಟ್ ಅದ್ವಿ? ಫ್ರೆಂಚ್. ಯಾಸ್, ಫ್ರೆಂಚ್ ಕಲಿತಾ ಇದ್ದಾನೆ ದಿಸ್ ಇಯರ್ ಅಲ್ಲಿ. ನೆಕ್ಸ್ಟ್ ಆರ್ನಾಳಿಗೆ ಯಾವ ಸಬ್ಜೆಕ್ಟ್ ಇಷ್ಟ ಇಲ್ಲ? ಮ್ಯಾಥ್ಸ್. ಹೌದಾ? ನೋ ಅರ್ನಾ, ಏನೇ ಆಗ್ಲಿ ಈ ವರ್ಷ ಮ್ಯಾಥ್ಸ್ ಅಲ್ಲಿ ನೀ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು. ಓಕೆ? ಯಾವ್ದು ಇಷ್ಟ ಇಲ್ಲ? ನೋ, ಯಾವ್ದು ಇಷ್ಟ ಇಲ್ಲ ಗಾಯ್ಸ್ ನಿಮ್ಗೆ? ಆರ್ನ ಈ ವರ್ಷದ ಮ್ಯಾಥ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾಳ ಅಂತ ನಿಮ್ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ನಮ್ಮ ಆರ್ನಾಗೆ ಮ್ಯಾಥ್ಸ್ ಅಂದ್ರೆ ಇಷ್ಟ ಇಲ್ಲ ಅಂತೆ. ಮ್ಯಾಥ್ಸ್ ಇಷ್ಟ ಇದ್ರೆ ಬ್ರಿಲಿಯಂಟ್. ಮ್ಯಾಥ್ಸ್ ಅನ್ನ ಚೆನ್ನಾಗಿ ಕಲಿಬೇಕು. ಓಕೆ? ಇವಾಗ ಕೇಳ್ತಾ ಇದ್ದೀನಿ ಅದ್ವಿನ್ಗೆ, ಆರ್ನಾಳಿಗೆ ಯಾವ ಗೇಮ್ ಇಷ್ಟ ಆಗತ್ತೆ? ಚುಪನ್ ಚುಪಯ್ಯ ಅಂದ್ರೆ ಹೈಡ್ ಅಂಡ್ ಸೀಕ್. ನೋ, ಲೂಡೋ. ರೀಸೆಂಟ್ ಆಗಿ ಅವಳು ಲೂಡೋನ ಇಷ್ಟಪಡ್ತಾ ಇದ್ದಾಳೆ. ಯಾಕೆ ಗೊತ್ತಾ? ನಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಕಷ್ಟದ ಕೆಲಸ, ಫಾರ್ ಎಕ್ಸಾಂಪಲ್ ಏನಾದ್ರೂ ಮಕ್ಕಳಿಗೆ ಇಷ್ಟ ಇಲ್ದಿದ್ ಕೆಲಸ ಕೊಟ್ಟಾಗ ಅವರಿಗೆ ಇಷ್ಟ ಆಗುವಂತೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಕೊನೆಯದಾಗಿ ಇದನ್ನ ಮಾಡಿ ಆಮೇಲೆ ಲೂಡೋ ಆಡೋಣ ಅಂತ ಇದ್ದೆ. ಅವಾಗ ನಿಮ್ಗೆ ಇಷ್ಟ ಆಗತ್ತಾ? ಯಾಸ್. ಹಾಗಾಗಿ ಆರ್ನಾಗೆ ಲೂಡ್ ಅಂದ್ರೆ ಇಷ್ಟ. ಡೈಲಿ 1 ಟೈಮ್ ನಾವು ಲೂಡ ಆಡ್ತೀವಿ. ಒಂದೇ ಟೈಮ್, ಇನ್ನು ಹೆಚ್ಚಂದ್ರೆ 2 ಟೈಮ್ ಆಡ್ತೀವಿ. ಮಕ್ಳಿಗೆ ಇಷ್ಟ ಆಗತ್ತೆ ಅಂತೆ.
ಅದರಿಂದ ಕಲಿಯೋದು ತುಂಬಾ ಇದೆ. ಲೂಡೋ ಆಡೋದ್ರಿಂದನೂ ಕೂಡ ನಾವು ಒಳ್ಳೇದನ್ನ ತಿಳ್ಕೊಬಹುದು. ನಿಮ್ಗೆ ಬೇಕಾದ್ರೆ ಹೇಳಿ, ನಾನು ಅದನ್ನ ಹೇಗೆ ಅಂತ ಶೇರ್ ಮಾಡ್ತೀನಿ. ಓಕೆ, ಇವಾಗ ಅದ್ವಿನ್ ಗೇಮ್ ಯಾವುದು? ಅಣ್ಣನಿಗೆ ಯಾವ ಗೇಮ್ ಇಷ್ಟ? ರಾಂಗ್. ಎಸ್, ಅದ್ವಿನ್ ಹೇಳಿ. ಕರೆಕ್ಟ್. ಎಸ್, ಕ್ರಿಕೆಟ್. ನೈಸ್. ಅದ್ವಿನ್ಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವನಿಗೆ ಕ್ಲಾಸ್ಗೆ ಹಾಕಿರೋದು, ಅವನಿಗೆ ಇಷ್ಟ ಅಂತ ಹೇಳಿ. ಓಕೆ ಓಕೆ. ಆರ್ನಾಳ ಫೇವ್ರೆಟ್ ಫ್ರೂಟ್ಸ್ ಯಾವುದು? ಸ್ಟ್ರಾಬೆರಿ. ಓಕೆ. ಅದ್ವಿನ್ ಫೇವ್ರೆಟ್ ಫ್ರೂಟ್ಸ್? ಬ್ಲೂಬೆರಿ. ರಾಂಗ್. ಓಕೆ, ಹೇಳು ನಿಂಗೆ ಯಾವ್ದು ಇಷ್ಟ ಅಂತ. ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಅದ್ವಿನ್ಗೆ ಇಷ್ಟ. ಓಕೆ, ಇವೆಲ್ಲದೂ ಇಷ್ಟ, ಬಟ್ ಫಸ್ಟ್ ಒನ್ ಡ್ರ್ಯಾಗನ್ ಫ್ರೂಟ್ಗೆ ಆಪ್ಷನ್ ಕೊಟ್ಟಿದ್ದಾನೆ. ಇಟ್ಸ್ ಓಕೆ. ತಂಗಿಗೆ ಯಾವ ಸ್ನಾಕ್ಸ್ ಇಷ್ಟ ಆಗತ್ತೆ? ಕ್ಲೂ ಕೊಡ್ತೀಯ ಆರ್ನ? ಮಮ್ಮಿ ಕೊಡ್ಸಲ್ಲ ಅಂತೆ ಅವಳಿಗೆ ಯಾವ್ದು ಇಷ್ಟ ಅಂತ. ಅವಳಿಗೆ ಜ್ಯೂಸ್. ಕಿಂಡರ್ ಜಾಯ್. ಆರ್ನಾಗೆ ಕಿಂಡರ್ ಜಾಯ್ ಅಂದ್ರೆ ಇಷ್ಟ, ಮಮ್ಮಿ ಕೊಡ್ಸಲ್ಲ ಅಂತ. ಅವಾಗ ಅವಾಗ ಕೊಡ್ಸ್ತೀನಿ, ಯಾವತ್ತೋ ಕೊಡ್ಸಲ್ಲ ಅಷ್ಟೇ. ಯಾವತ್ತೋ ಒನ್ ಟೈಮ್ ಕೊಡ್ಸ್ತೀನಿ. ಓಕೆ. ಅದ್ವಿನ್ಗೆ ಫೇವ್ರೆಟ್ ಸ್ನಾಕ್ಸ್ ಯಾವ್ದು ಆರ್ನ? ಜ್ಯೂಸ್. ಅದು ಸ್ನಾಕ್ಸ್ ಆಗಲ್ಲ ಆಕ್ಚುಲಿ. ಓಕೆ, ಇಟ್ಸ್ ಓಕೆ. ಜ್ಯೂಸ್ ಇಷ್ಟ ಅಂತ ಹೇಳಿದ್ದ. ಹೌದು, ಅದ್ವಿನ್ಗೆ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ. ಓಕೆ. ತಂಗಿಗೆ ಯಾವ ಕಲರ್ ಡ್ರೆಸ್ ಅಂದ್ರೆ ಇಷ್ಟ? ಪಿಂಕ್ ಕಲರ್ ಡ್ರೆಸ್. ಎಸ್, ಆಲ್ವೇಸ್ ಗರ್ಲ್ಸ್ ಫೇವ್ರೆಟ್ ಪಿಂಕ್. ಎಸ್, ಫುಲ್ ಈಸಿ ಆನ್ಸರ್ ಅದ್ವಿನ್ಗೆ. ಓಕೆ. ಅದ್ವಿನ್ಗೆ ಯಾವ ಕಲರ್ ಅಂದ್ರೆ ಇಷ್ಟ? ಯಾವ ಕಲರ್ ಡ್ರೆಸ್ ಅಂದ್ರೆ ಇಷ್ಟ? ಡ್ರೆಸ್. ರೊನಾಲ್ಡೋ. ಅಂದ್ರೆ ಓಕೆ, ನೀನಂದ್ರೆ ಕಲರ್ 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 ಹೇಳ್ಬಿಡು. ಥೀಮ್ ಅಲ್ಲ. ಬ್ಲಾಕ್. ರಾಂಗ್. ಗ್ರೀನ್. ರಾಂಗ್. ಹಾ, ಹೇಳಿ ನಿಂಗೆ ಯಾವ್ದು ಇಷ್ಟ ಅಂತ. ರೆಡ್. ಬ್ಲೂ ಜಾಸ್ತಿ ಆಗ ಅವ್ನು ಬ್ಲೂ ಹಾಕ್ತಾನೆ ನೋಡಿ ಕ್ರಿಕೆಟ್ ಅಲ್ಲಿ. ಇಟ್ಸ್ ಓಕೆ. ನೆಕ್ಸ್ಟ್, ತಂಗಿಯ ಯಾವ ಟೀಚರ್ ಅಂತ? ಫೇವ್ರೆಟ್ ಟೀಚರ್ ಯಾರು? ಗೀತಾ ಮ್ಯಾಮ್. ಅಣ್ಣನಿಗೆ ಫೇವ್ರೆಟ್ ಟೀಚರ್ ಯಾರು? ಅದ್ವಿನ್ಗೆ ಆರ್ನಾಗ ಅಷ್ಟು ಗೊತ್ತಾಗಲ್ಲ ಫೇವ್ರೆಟ್ ಟೀಚರ್. ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಟೀಚರ್ ಇಷ್ಟ ಆಗತ್ತೆ ಅಣ್ಣನಿಗೆ? ಮರಾಠಿ. ಅಲ್ಲ. ಓಕೆ, ನೀನೇ ಹೇಳ್ಬಿಡು. ಅಲ್ಲ. ಓಕೆ, ನೀನೇ ಹೇಳ್ಬಿಡು. ಇಂಗ್ಲಿಷ್. ಎಸ್, ಇಂಗ್ಲಿಷ್ ಟೀಚರ್ ಇಷ್ಟ ಅಂತೆ ಅದ್ವಿನ್ಗೆ. ಯಾಕಂತ ಹೇಳಿದ್ರೆ ಅದ್ವಿನ್ ಟೀಚರ್ ನೇಮ್ ಆರ್ನಾಗೆ ಗೊತ್ತಾಗಿಲ್ಲ, ಸೊ ಹಾಗಾಗಿ ಈ ರೀತಿ ಹೇಳ್ತಾ ಇರೋದು. ನಮ್ಮನೇಲಿ ಬೇಗ ನಿದ್ದೆ ಮಾಡೋದು ಯಾರು? ನಮ್ಮ ಮನೇಲಿ ಅಲ್ಲ, ನಿಮ್ಮಿಬ್ರಲ್ಲಿ ಬೇಗ ನಿದ್ದೆ ಹೋಗೋದು ಯಾರು? ಆರ್ನಾ. ಇನ್ನೊಂದು ಕೇಳ್ತೀನಿ ಅದೇ ರೀತಿ. ನಮ್ಮ ಮನೇಲಿ ಬೆಳಿಗ್ಗೆ ಬೇಗ ಏಳೋದು ಯಾರು ನಿಮ್ಮಿಬ್ರಲ್ಲಿ? ಆರ್ನಾ. ಎಸ್, ಬೇಗ ಮಲ್ಗಿ ಬೇಗ ಹೇಳ್ತಾಳೆ. ಗುಡ್ ಹ್ಯಾಬಿಟ್ ಅವಳದು. ತಂಗಿ ಹೆಚ್ಚು ನಾಟಿನಾ? ಎಸ್. ಅಲ್ವಾ? ನೀ ನಾಟಿ ಇಲ್ಲ? ಏ ಕಳ್ಳಿ. ನೋಡಿ, ಇದ್ರಲ್ಲೇ ಗೊತ್ತಾಗತ್ತೆ ಅವಳು ಎಷ್ಟು ನಾಟಿ ಅಂತ. ಅಣ್ಣ ನಾಟಿನಾ? ಏನ್ ಮಾಡ್ತಾನೆ? ಓಕೆ. ತಂಗಿಗೆ ಯಾವ ಮೂವಿ ಅಂದ್ರೆ ಇಷ್ಟ? ಯಾವ ರಿಲೇಟೆಡ್ ಅಲ್ಲಿ ಮೂವಿ ಇಷ್ಟ ಆಗತ್ತೆ ಅವಳಿಗೆ? ಮೂವಿ ಹಾರರ್ ಮೂವಿ ಇಷ್ಟನಾ? ಓಕೆ. ಅಣ್ಣನಿಗೆ? ಅಲ್ಲ. ರಾಂಗ್. ಒಂದ್ ಹೇಳ್ಬಿಡು, ಗೊತ್ತಿಲ್ವಾ? ಪಾಸ್ ಅಂತ ಹೇಳ. ಪಾಸ್. ಸೀರೀಸ್ ಅಂದ್ರೆ ದ ಇನ್ವೆಸ್ಟಿಗೇಟರ್ಸ್, ಯಂಗ್ ಶೆಲ್ಡನ್, ಆ ತರ ಸೀರೀಸ್. ಓಕೆ. ಅದೆಲ್ಲ ನೋಡಲ್ಲ ಆರ್ನ. ಅಷ್ಟೊತ್ತಿಗೆ ಅವಳದ್ದೇ ಲೋಕದಲ್ಲಿ ಇರ್ತಾಳೆ ಅಲ್ಲ ಆರ್ನ? ಎಸ್. ಓಕೆ. ತಂಗಿ ಫೇವ್ರೆಟ್ ಸಾಂಗ್ ಯಾವುದು? ಪೀಕಾ ಪೀಕಾ ಪೀಕಾ. ಓಕೆ, ಆರ್ನ ಹೇಳು. ಪೀಕಾ ಪೀಕಾ ಪಿಕಾಚು, ಪೀಕಾ ಪೀಕಾ ಪಿಕಾಚು, ಪಿಕ್ ಪಿಕ್. ಪೀಕಾ ಪೀಕಾ ಪಿಕಾಚು, ಪಿಕ್ ಪಿಕ್. ಪೀಕಾ ಪೀಕಾ ಪಿಕಾಚು. ಓಕೆ. ಅಣ್ಣನ ಫೇವ್ರೆಟ್ ಸಾಂಗ್ ಯಾವುದು? ನಂಗೆ ಗೊತ್ತಿದ್ದ ಹೆಸರು ಗೊತ್ತು. ಓಕೆ, ಅದ್ವಿನ್ ಹೇಳ್ಬಿಡು ನಿನ್ ಫೇವ್ರೆಟ್ ಸಾಂಗ್ ಯಾವ್ದಂತ. ಸಾಂಗ್ ಕೂಡ ಹೇಳ್ಬಿಡು. ಸಾಂಗ್ ಕೂಡ ನೋ ಬಾತಿದ.
Ela desce, ela sobe, não vale a pressão. Nina linda, perigosa, rouba meu coração. Vai quicando, vai jogando, no pedaça, no batida. Só por 800 ela desce. tá. ಓಕೆ ಫ್ರೆಂಡ್ಸ್, ನಿಮ್ಮ ಮಕ್ಳೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಅವರ ಫೇವ್ರೆಟ್ ಸಾಂಗ್ ಯಾವ್ದು ಅಂತ ಕೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. This is funk. ಓಕೆ, ತಂಗಿಗೆ ಯಾವ ಚಾಕ್ಲೇಟ್ ಅಂದ್ರೆ ಜಾಸ್ತಿಯಾಗಿ ಇಷ್ಟ ಆಗತ್ತೆ? ಅವಳಿಗೆಲ್ಲ ಚಾಕ್ಲೇಟ್ ಅವಳಿಗೆ ಆಲ್ ಚಾಕ್ಲೇಟ್ ಕೂಡ ಇಷ್ಟ, ಬಟ್ ಒಂದ್ ಹೇಳು. ಮೆಂಟೋಸ್. ಅದು ಮಮ್ಮಿ ಅವಾಗ ಅವಾಗ ಕೊಡ್ಸೋದಷ್ಟೇ, ಹೌದಾ? ಇಷ್ಟ ಇಲ್ಲ ಅವಳಿಗೆ. ಕಿಟ್ ಕ್ಯಾಟ್. ನೋ, ಬೇಜಾರಾಗ್ತಿದೆ ಅವಳಿಗೆ. ಹಾ ಹೇಳಿ, ನೀನೇ ಹೇಳ್ಬಿಡು. ನನಗಿಷ್ಟ ಪ್ಲಮ್ ಚಾಕ್ಲೇಟ್. ಪ್ಲಮ್ ಚಾಕ್ಲೇಟ್? ಇವಳು ರೀಸೆಂಟ್ ವಿಡಿಯೋ ಹೇಳ್ತಿದ್ದಾಳೆ. ರೀಸೆಂಟ್ ಆಗಿ ನಾನು ಏನ್ ಚಾಕ್ಲೇಟ್ ಕೊಡ್ಸಿದ್ದೆ ಅದನ್ನ ಹೇಳ್ತಾಳೆ. ಪ್ಲಮ್. ಓಕೆ, ಇಟ್ಸ್ ಓಕೆ. ಹಾ, ಅಣ್ಣನ ಫೇವ್ರೆಟ್ ಚಾಕ್ಲೇಟ್ ನೇಮ್ ಇದ್ರೆ ಹೇಳು. ಪ್ಲಮ್ ಚಾಕ್ಲೇಟ್ ಅಲ್ಲ. ಹಾ ಹೇಳ್ಬಿಡು, ನೀನೇ ಹೇಳ್ಬಿಡು. ವೆಜಿಟೇಬಲ್ಸ್. ಹಾ, ಅಣ್ಣಂದೆಲ್ಲ ಆನ್ಸರ್ ಮಾಡ್ಲಿಕ್ಕೆ ಬಾರಿ ಕಷ್ಟ. ಅದೇ. ತಂಗಿಗೆ ಯಾವ ಪ್ಲೇಸ್ಗೆ ಹೋಗೋದಂದ್ರೆ ತುಂಬಾ ಇಷ್ಟ? ಪ್ಲೇಸ್ ಔಟ್ ಆಫ್ ಕಂಟ್ರಿ ಅವ್ರು ಹೊಡಿದ್ಯಾ? ಔಟ್ ಆಫ್ ಕಂಟ್ರಿ ಹೋಗ್ಲಿಕ್ಕೆ ಇಷ್ಟ ಇದೆಯಾ ನಿಂಗೆ? ಔಟ್ ಆಫ್ ಕಂಟ್ರಿ ಅಂದ್ರೆ ಅಮೇರಿಕಾ, ಕನ್ನಡ ಆತರ. ಮಾಲಿಗೆ ಹೋಗ್ಲಿಕ್ಕೆ ಇಷ್ಟ ಅಂತೆ. ಓಕೆ, ಆರ್ನಾಗೆ ಸದ್ಯಕ್ಕೆ ಮಾಲಿಗೆ ಹೋಗ್ಲಿಕ್ಕೆ ಇಷ್ಟ ಆಗತ್ತೆ. ಅದ್ವಿನ್ಗೆ? ಅಣ್ಣಗೆ ಎಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ? ಪ್ಲೇಸ್ ಹೇಳ್ಬೇಕಂತೆ, ಪ್ಲೇಸ್. ಔಟ್ ಆಫ್ ಕಂಟ್ರಿ ಹೇಳು. ಅವನಿಗೆ ಔಟ್ ಆಫ್ ಕಂಟ್ರಿ ತುಂಬಾ ಡ್ರೀಮ್ ಇದೆ. ರಷ್ಯಾ. ರಾಂಗ್. ಅಮೇರಿಕಾ. ಕರೆಕ್ಟ್. ಅದ್ವಿನ್ ಬೆಸ್ಟ್ ಬಿಗ್ ಡ್ರೀಮ್ ಅದು, ಅಮೇರಿಕಾ ಹೋಗ್ಲಿಕ್ಕೆ. ತಂಗಿಗೆ ಯಾವ ಹಾಬಿ ಅಂದ್ರೆ ಇಷ್ಟ? ಡ್ರಾಯಿಂಗ್. ಎಸ್, ಡ್ರಾಯಿಂಗ್ ಅಂಡ್ ಡಾನ್ಸಿಂಗ್ ಈಸ್ ಆರ್ನಾಸ್ ಫೇವ್ರೇಟ್ ಹಾಬಿ. ಎಸ್, ಅದ್ವಿನ್ ಫೇವ್ರೇಟ್ ಹಾಬಿ ಏನ ಆರ್ನಾ? ಪ್ಲೇಯಿಂಗ್ ಅಂಡ್ ವಾಚಿಂಗ್ ಟಿವಿ. ಎಸ್. ಅಲ್ಲ. ಮತ್ತೇನು? ವಾಚಿಂಗ್ ಟಿವಿ ಹೌದು, ಇನ್ನೊಂದು ಹೇಳು. ಪ್ಲೇಯಿಂಗ್ ಅಂತ ಹೇಳಿದ್ಲಲ್ಲ. ಪ್ಲೇಯಿಂಗ್ ಅಲ್ಲ. ಏನು? ರೀಡಿಂಗ್ ವಿಂಪಿ ಕಿಡ್. ಓಕೆ, ರೀಡಿಂಗ್ ಕೂಡ ಅದ್ವಿನ್ ಫೇವ್ರೇಟ್. ಇದೊಂಥರ ಫ್ಯಾಮಿಲಿ ಕ್ವಶನ್ಸ್. ತಂಗಿಗೆ ಮಮ್ಮಿ ಜಾಸ್ತಿ ಇಷ್ಟನಾ ಪಪ್ಪ ಜಾಸ್ತಿ ಇಷ್ಟನಾ ಅಂತ ಅದ್ವಿನ್ ಹೇಳ್ಬೇಕು ಇವಾಗ. ಮಮ್ಮಿ. ಸ್ವಲ್ಪ ಪಪ್ಪ ಇಷ್ಟ. ಇಲ್ಲ, ನೀನೆಲ್ಲ ಜಾಸ್ತಿ ಜೋರ್ ಮಾಡೋದ್ ಇಷ್ಟ ಇರ್ತದೆ. ಯಾರಿಷ್ಟ ಅವಾಗ? ಅವಾಗ ಪಪ್ಪ. ಪಪ್ಪ ಬೈದ್ರೆ ನೀನ್ ಇಷ್ಟ ಆಗುತ್ತೆ. ಈ ರೀತಿ ಆಗತ್ತೆ ನಮ್ಮ ಆರ್ನಾಗೆ. ಆದ್ರೆ ಅದ್ವಿನ್ಗೆ ಆನ್ಸರ್ ಮಾಡು. ಅದ್ವಿನ್ಗೆ ಮಮ್ಮಿ ಇಷ್ಟನಾ ಪಾಪ ಇಷ್ಟನಾ? ಪಪ್ಪ. ಒಂದೊಂದ್ಸಲ ಅರ್ಧ ದಿನ ಮಮ್ಮಿ, ಅರ್ಧ ದಿನ ಪಪ್ಪ, ಆತರ. ಅದ್ ಯಾವ ತರ? ಇಬ್ರು ಇಷ್ಟ ಆಗೋದೇ ಇಲ್ವಾ? ಪಪ್ಪ ತನಕ ನೀನ, ಪಪ್ಪ ಬಂದ್ರ ಮೇಲೆ ಪಪ್ಪ, ಆತರ. ನಮ್ಗೆ ದೇವ್ರೆ, ಅದ್ ಹೆಂಗದ? ಆತರ. ಅದ್ ಹೆಂಗಾಗುತ್ತೆ? 12 ಅವರ್ ನಿಂಗೆ, 12 ಅವರ್ ಪಪ್ಪಂಗೆ. ಅಂದ್ರೆ ನೀನ್ ಈಕ್ವಲ್ ಆಗಿ ನನ್ ಪಪ್ಪ ಮಮ್ಮಿನ ಪ್ರೀತಿಸ್ತಾ ಇದೀಯ ಅಂತ ಅರ್ಥ. ಅದನ್ನ ಹಾಗೆ ಹೇಳೋದಕ್ಕಿಂತ ನಮ್ಗೆ ಇಬ್ರು ಇಷ್ಟ ಅಂತ ಹೇಳಿದ್ರೆ ಮುಗ್ದೋಯ್ತಲ್ಲ. ಆದ್ರೂ ಒಂಥರ ಟ್ವಿಸ್ಟ್ ಆಗಿ ಆನ್ಸರ್ ಕೊಡ್ತಾನೆ ಅದ್ವಿನ್. ಇದೊಂಥರ ಬೆಸ್ಟ್ ಕ್ವಶನ್ ಅಂತ ಹೇಳ್ಬಹುದು. ತಂಗಿ ಫ್ಯೂಚರ್ ಅಲ್ಲಿ ಏನ್ ಆಗ್ಬಹುದು, ಏನ್ ಆಗ್ಬೇಕು ಅಂತ ನಿನ್ನ ಆಸೆ? ಅವಳು ಡಾಕ್ಟರ್ ಆತಾಳಂತೆ ಅಲ್ಲ, ಅದು ಅವಳು ಡ್ರೀಮ್. ನಿನ್ಗೆ ಏನ್ ಆಗ್ಬೇಕಂತ ಆಸೆ ಇತ್ತ? ಅವಳು ಸಿಂಗರ್ ಆಗ್ಬೇಕಂತ ಆಸೆ ಇತ್ತಾ? ಮತ್ತೆ ಅವಳು ಏನ್ ಆಗ್ಬಹುದಂತ ಇದೆ? ಡಾಕ್ಟರ್ ಆಗ್ತಾಳಾ? ಓಕೆ. ಆರ್ನಾ, ಅಂದ್ರೆ ನೀನ್ ಫ್ಯೂಚರ್ ಅಲ್ಲಿ ಏನ್ ಆಗ್ತೀಯಾ? ಅಂದ್ರೆ ಫ್ಯೂಚರ್ ಅಲ್ಲಿ ನೀನ್ ಏನ್ ಮಾಡ್ತೀಯಾ ಓದಿಯೆಲ್ಲ ಆದ್ಮೇಲೆ? ಡಾಕ್ಟರ್ ಆಗ್ತೀಯಾ? ಓಕೆ, ನಮ್ಮ ಮನೇಲಿ ಒಂದು ಡಾಕ್ಟರ್. ಎಸ್. ನೆಕ್ಸ್ಟ್, ಅದ್ವಿನ್ ಏನಾಗ್ಬಹುದು ಮುಂದೆ ದೊಡ್ಡವನಾದ್ಮೇಲೆ? ಪೊಲೀಸ್. ಪೊಲೀಸ್ ಆಗ್ಬೋದಂತ ಆರ್ನ ಥಿಂಕಿಂಗ್. ಏನ್ ಆಗ್ಬೇಕು ಆರ್ನ ಅಣ್ಣ? ಇಂಜಿನಿಯರ್.
ಅವ್ನು ಡಾನ್ಸ್ ಮಾಡ್ಬೇಕ ಅಂದ್ರೆ ಡ್ರೀಮ್ ಹೇಗಿದೆ ನೋಡಿ, ಫ್ಯೂಚರ್ ಅಲ್ಲಿ ಅಣ್ಣನಿಗೆ ತಂಗಿ ಸಿಂಗರ್ ಆಗ್ಬೇಕಂತೆ, ತಂಗಿಗೆ ಅಣ್ಣ ಡಾನ್ಸರ್ ಆಗ್ಬೇಕಂತೆ. ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್. ಓಕೆ ಅದ್ವಿನ್, ನೀನು ಲೈಫ್ ಅಲ್ಲಿ ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗ್ತೀಯಾ? ಕ್ರಿಕೆಟರ್ ಮತ್ತೆ ಅದೇ ಹ್ಮ್. ಅದೊಂದು ಬಿಗ್ ಡ್ರೀಮಾ ನಿನ್ಗೆ? ಓಕೆ, ಕ್ರಿಕೆಟರ್ ಆಗ್ಬೇಕಂತ ಒಂದು ಬಿಗ್ ಡ್ರೀಮ್ ಇದೆ ಅಂತೆ ನಮ್ಮ ಅದ್ವಿನ್ಗೆ. ನೋಡುವ ಲೈಫ್ ಅಲ್ಲಿ ಏನಾಗ್ತಾನೆ ಅಂತ ಹೇಳಿ. ಓಕೆ, ಲಾಸ್ಟ್ ಬಟ್ ಒಂದ್ ಕ್ವಶನ್ ಕೇಳ್ತೀನಿ. ನಮ್ಮ ಮನೆಯಲ್ಲಿ ಅಂದ್ರೆ ನಿಮ್ಮಿಬ್ರಲ್ಲಿ ಜಾಸ್ತಿ ಕೋಪ ಯಾರಿಗೆ? ಕೋಪ ಬಪ್ಪುದು ಯಾರಿಗೆ? ಎಸ್, ಇಬ್ರಿಗೂ ಕೋಪ ಬರುತ್ತೆ ನಮ್ಮ ಮನೆಯಲ್ಲಿ. ಪಟಾಫಟ್ ಅಂತ ಎಷ್ಟು ಕೋಪ ಮಾಡ್ಕೊಳ್ತಾರೋ ಅಷ್ಟೇ ಬೇಗ ಕೂಲ್ ಆಗ್ಬಿಡ್ತಾರೆ. ಅದೇ ನಮ್ಮ ಮನೆಯ ಬೆಸ್ಟ್ ಥಿಂಗ್, ಖುಷಿ ಅದಕ್ಕೆ. ಯಾಕಂತ ಹೇಳಿದ್ರೆ ಕೋಪ ಬರ್ಬೇಕು ಎಲ್ರಿಗೂ. ಕೋಪ ಬಂದ ತಕ್ಷಣ ನಿಮಿಷದಲ್ಲಿ ಅದು ಕೂಡ ಕಡಿಮೆ ಆದ್ರೆ ನಮ್ ಫ್ಯೂಚರ್ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ದಿನ ಕೂಡ ಚೆನ್ನಾಗಿರತ್ತೆ. ಕೋಪನ ಅದೇ ದ್ವೇಷ ಆಗ್ಬಿಡತ್ತೆ. ಕೋಪನ ಹಾಗೆ ಮನ್ಸಲ್ಲಿ ಇಟ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ನಮ್ಗೆ ಟೈಮ್ ಅನ್ನ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೋಡಿದ್ರಲ್ಲ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ Q&A ಕ್ವಶನ್ಸ್. ನಿಮ್ಗೇನಾದ್ರೂ ಇಷ್ಟವಾದ್ರೆ ಪ್ಲೀಸ್ Like, share and subscribe.